ನಾವು ಸ್ವರ್ಗಕ್ಕೆ ಹೇಗೆ ತಲುಪಬಹುದು ಎಂಬಂತಹ ಒಂದು ಉಪಮೆಯನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹೇಗೆ ಅಂದರೆ, ನಿಮಗೆಲ್ಲರಿಗೂ ಗೊತ್ತಿದೆಯಲ್ಲ ಸಿರಾಜ್ ಸೇತುವೆ ಗೊತ್ತಿದೆ. ಹೇಗಿರುತ್ತೆ ಸಿರಾಜ್ ಸೇತುವೆ? ಸಿರಾಜ್ ಸೇತುವೆ ಅಂದರೆ ಒಂದು ಕೂದಲನ್ನು 7 ಭಾಗವಾಗಿ ಅಡ್ಡವಾಗಿ ಸೀಳಲ್ಪಟ್ಟರೆ ಅದರಲ್ಲಿ ಒಂದು ಭಾಗವಾಗಿದೆ ಸಿರಾಜ್ ಸೇತುವೆಯ ಥಿಕ್ನೆಸ್. ಹೌದಲ್ವಾ? ಹೌದು. ಮಾತ್ರವಲ್ಲ, ಹರಿತವಾದಂತಹ ಒಂದು ಖಡ್ಗದ ಬಾಯಿ ಎಷ್ಟೊಂದು ಮೊನಚಾಗಿರುತ್ತದೆಯೋ ಅದಕ್ಕಿಂತಲೂ ಹರಿತವಾಗಿರ್ತದೆ ಸಿರಾಜ್ ಸೇತುವೆಯ ಮೇಲಿರುವಂತಹ. ಅದರ ದೂರ ಎಷ್ಟಿದೆ ಗೊತ್ತಾ? ನೀವೊಮ್ಮೆ ಹೌಹಾರಿ ಹೋಗಬಹುದು. ದೂರ ಎಷ್ಟಿದೆ ಅಂದರೆ 15,000 ವರ್ಷಗಳು ನಡೆದು ತಲುಪಬಹುದಾದಂತಹ ದೂರವಾಗಿದೆ ಸಿರಾಜ್ ಸೇತುವೆಗಿರೋದು. 15,000 ವರ್ಷಗಳು. ಈ 15,000 ವರ್ಷ ಅಂದರೆ ಸಣ್ಣ ಒಂದು ಸಂಖ್ಯೆ. ಒಂದು ಅಂದಾಜಿ ಹೇಳುವುದಾದರೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದು ಇನ್ನೂ ಕೂಡ 1500 ವರ್ಷ ಕೂಡ ಕಳೆದಿಲ್ಲ. ಮಹಾತ್ಮರಾದಂತಹ ಈಸಾ ನಬಿ ಅಲೈಹಿಸ್ಸಲಾಂ ಅವರು ಬಂದು ಅಂದಾಜಿಗೆ ಒಂದು 2000 ಚಿಲ್ಲರೆ ವರ್ಷ ಕೂಡ ಕಳೆದಿಲ್ಲ. ಪ್ರಥಮ ಮನುಷ್ಯ ಆದಮ್ ನಬಿ ಅಲೈಹಿಸ್ಸಲಾಂ ಬಂದೇ 10,000 ವರ್ಷವೂ ಕೂಡ ಕಳೆದಿಲ್ಲ. ಅಂದರೆ 15,000 ವರ್ಷಗಳು ನಡೆಯಲಿಕ್ಕಿರುವಂತಹ ದೂರ ಯಾವುದಕ್ಕಿದೆ? ಈ ಸಿರಾಜ್ ಸೇತುವೆ ಇದೆ. ಸಿರಾಜ್ ಸೇತುವೆ ಹೇಗಿದೆ? ಯಾವುದರ ಮೇಲೆ ಕಟ್ಟಲ್ಪಟ್ಟಿದೆ ಸಿರಾಜ್ ಸೇತುವೆ? ಸಿರಾಜ್ ಸೇತುವೆಯನ್ನು ಕಟ್ಟಲ್ಪಟ್ಟಿದ್ದು ಕೆಳಗೆ ಕೆಂಡದಿಂದ ನರಕಾಗ್ನಿ ಧಗಧಗಿಸುವಂತಹ ನರಕಾಗ್ನಿಯ ಮೇಲೆ ಕಟ್ಟಲ್ಪಟ್ಟಂತಹ ಸಿರಾಜ್ ಸೇತುವೆ. ಈ ಸಿರಾಜ್ ಸೇತುವೆ ಮೇಲೆ 15,000 ವರ್ಷಗಳು ನಾವು ನಡೆದು ಸ್ವರ್ಗಕ್ಕೆ ತಲುಪಬೇಕು. ನಮ್ಮಿಂದ ಸಾಧ್ಯ ಇದೆಯಾ? ಹೇಗಿದೆ ಸಿರಾಜ್ ಸೇತುವೆ ಅಂದರೆ, ನೀವೊಮ್ಮೆ ಊಹಿಸಿ ನೋಡಿ. ಅದರ 5,000 ವರ್ಷ ಬರೀ ಏರಿದೆ, ಮತ್ತು 5,000 ವರ್ಷ ಸಮತಟ್ಟಾದಂತಹ ನೆಲ, ಮತ್ತು 5,000 ವರ್ಷ ಇಳಿಜಾರಿದೆ. ಈ ಮೂಲಕ ನಾವು ಹೋಗಿ ತಲುಪಬೇಕು. ಸಿರಾಜ್ ಸೇತುವೆ ಕಾಲಿಟ್ಟ ತಕ್ಷಣ ಕಾಲು ಸೀಳಿಕೊಂಡು ಇಬ್ಬಾಗವಾಗಿ ಮನುಷ್ಯ ಇಬ್ಬಾಗವಾಗಿ ನರಕಕ್ಕೆ ಬಿದ್ದು ಹೋಗ್ತಾನಂತೆ. ಅಂದರೆ ಅದಕ್ಕೆ ಅರ್ಹನಲ್ಲದಂತಹ ಮನುಷ್ಯ. ಅಂತಹ ಸಿರಾಜ್ ಸೇತುವೆ ಮೇಲೆ ನಡೆಯಲಿಕ್ಕೆ ಅರ್ಹವಾದಂತಹ ಪವರ್ ಇರದಂತಹ ಕಾಲಿರುವಂತಹ ಮನುಷ್ಯ ಕಾಲು ಸೀಳಿಕೊಂಡು ಇಬ್ಬಾಗವಾಗಿ ನರಕಕ್ಕೆ ಪ್ರಥಮ ಹೆಜ್ಜೆಯಲ್ಲೇ ಬಿದ್ದು ಹೋಗ್ತಾನೆ. ಹೇಗಿದೆ ಅಂದರೆ ಸಿರಾಜ್ ಸೇತುವೆ ಕಗ್ಗತ್ತಲಿಂದ ಕೂಡಿದೆ. ಸಿರಾಜ್ ಸೇತುವೆ ಮೇಲೆ ಕಾಲಿಟ್ಟ ತಕ್ಷಣ ಪೂರ್ತಿ ಕತ್ತಲು ಆವರಿಸಿಕೊಳ್ಳುತ್ತದೆ. ಅದರ ಮೇಲೆ ನಡೆದುಕೊಂಡು ಹೋಗಬೇಕು. ಈಗ ಈ ಸಿರಾಜ್ ಸೇತುವೆ ಮೇಲೆ ಉತ್ತಮವಾದ ರೀತಿಯಲ್ಲಿ ನಡೆದುಕೊಂಡು ಹೋಗಲು ನಮ್ಮ ಸೊಲಾತು ಸಾದ ಹಾಗೂ ನಮ್ಮ ಮರ್ಕೋ ಸಾದ ಮಸ್ಜಿದ್ ಕಾರಣವಾಗ್ತದೆ. ಹೇಗೆ ಅಂತ ನಾನು ವಿವರಿಸ್ತೇನೆ. ಅಷ್ಟು ಮಾತ್ರ ಹೇಳಿ ನನ್ನ ಕರ್ತವ್ಯಕ್ಕೆ ನಾನು ಪಾದಾರ್ಪಣೆಗೈತೇನೆ. ಹೇಗೆ ಅಂದರೆ, ಹುಜೂರ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಕೆಲವೊಬ್ಬರು ಇರ್ತಾರೆ, ಅವರಿಗೆ ಅರ್ಧಕ್ಕರ್ಧ ಇರುತ್ತೆ, ಒಳಿತು ಮತ್ತು ಕೆಡುಕು ಅರ್ಧಕ್ಕರ್ಧ ಇರುತ್ತೆ. ತುಂಬ ಹೆದರ್ತಾರೆ. ಏನಕ್ಕೆ? ಇದರ ಮೇಲೆ ಕಾಲಿಡಲಿಕ್ಕೆ. ಈ ಸೇತುವೆ ಮೇಲೆ ಕಾಲಿಟ್ಟರೆ ನನ್ನ ಕಾಲು ಕತ್ತರಿಸಿಕೊಂಡು ನಾನು ಬಿದ್ದು ಹೋಗ್ತೇನುವಾ ಅಂತ ಹೆದರಿ ಅವರು ತುಂಬ ಭಯದಿಂದ ನಿಲ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳ ಮುಂದೆ ಮಹಾತ್ಮರಾದಂತಹ ಜಿಬ್ರೀಲ್ ಅಲೈಹಿಸ್ಸಲಾಂ ರವರು ಒಂದು ಹಡಗಿನಂತಹ ಒಂದು ವಾಹನವನ್ನು ಎಳೆದುಕೊಂಡು ತರ್ತಾರೆ. ತಂದು ಹೇಳ್ತಾರೆ, ನೀವು ಬನ್ನಿ, ನೀವು ಬನ್ನಿ, ನೀವೆಲ್ಲ ಕೂಡ ಬನ್ನಿ, ಹತ್ಕೊಳ್ಳಿ. ಆ ಹಡಗಿನಂತಹ ವಾಹನದಲ್ಲಿ ಕೂತ್ಕೊಂಡು ಈ ಸಿರಾಜ್ ಸೇತುವೆಯನ್ನು ಪಾರು ಮಾಡಿ ಸ್ವರ್ಗಕ್ಕೆ ಕಳಿಸ್ತಾರೆ. ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗ್ತಾರೆ. ಯಾವುದಾಗಿರ್ಬೋದು ಆ ವಾಹನ? ಆ ವಾಹನ ಯಾವುದಾಗಿರ್ಬೋದು? ಉತ್ತರ ಬರ್ತದೆ, ಆ ವಾಹನವಾಗಿದೆ ನೀವು ದಿನನಿತ್ಯ ಹೋಗಿ ನಮಾಜ್ ಮಾಡುವಂತಹ ಮಸ್ಜಿದ್ ಇದೆಯಲ್ವಾ, ಆ ಮಸ್ಜಿದ್ ಆಗಿದೆ ಈ ವಾಹನ ಅಂತ. ನಮಗೆ ಬೇಡವೇ? ಆದ್ದರಿಂದ ಆದಷ್ಟು ನಮಾಜ್ ಮಾಡುವಾಗ ನಮ್ಮ ಈ ಮಸ್ಜಿದ್ಗೆ ಬಂದೇ ನಮಾಜ್, ಇದೇ ಮಸ್ಜಿದ್ ಆಗಬೇಕಂತ ಏನಿಲ್ಲ, ಎಲ್ಲಾದರೂ ಕೂಡ ಮಸ್ಜಿದ್ಗೆ ಬಂದು ನಮಾಜ್ ಮಾಡಿ ನಾವು ಏನು ಮಾಡಬೇಕು? ಪ್ರಯತ್ನ ಪಡಬೇಕು. ಹಾಗೆ ಪ್ರಯತ್ನ ಪಟ್ಟರೆ ಏನಾಗ್ತದೆ? ಈ ಮಸ್ಜಿದ್ ನಾಳೆ ಪರಲೋಕದಲ್ಲಿ ನಮಗೆ ವಾಹನವಾಗಿ ಬಂದು ಆ ಸಿರಾಜ್ ಸೇತುವೆ ಮೇಲೆ ನಡೆಯದೆ, ಕಷ್ಟ ಇಲ್ಲದೆ ನಡೆಯದೆ ಉತ್ತಮವಾದ ರೀತಿಯಲ್ಲಿ ಕೂತ್ಕೊಂಡು ಹಾಯಾಗಿ ನೋಡಿಕೊಂಡು ಎಲ್ಲಿಗೆ ಹೋಗ್ಬೋದು? ಸ್ವರ್ಗಕ್ಕೆ ಹೋಗ್ಬೋದು. ಒಂದು. ಎರಡನೇದಾಗಿ, ಈ ಸಿರಾಜ್ ಸೇತುವೆ ದೂರ ನಾನು ಹೇಳಿದ್ನಲ್ಲ, ಈ ದೂರ ಕಡಿಮೆ ಆಗ್ತದೆ. ಯಾವಾಗ ಕಡಿಮೆ ಆಗ್ತದೆ ಅಂದರೆ, ಒಬ್ಬ ವ್ಯಕ್ತಿ ಮನೆಯಲ್ಲಿ ಉಜು ಮಾಡಿಕೊಂಡು ಮಸ್ಜಿದ್ಗೆ ನಡೆದುಕೊಂಡು ಬಂದರೆ ಆತ ಇಡುವ ಪ್ರತಿ ಹೆಜ್ಜೆಯೂ ಕೂಡ ಒಂದೊಂದು ಹೆಜ್ಜೆಗೆ ಸಿರಾಜ್ ಸೇತುವೆಯ 100 ಹೆಜ್ಜೆಗಳು ಕಡಿಮೆ ಆಗ್ತದೆ.
ಸುಬ್ಹಾನಲ್ಲಾಹ್. ಬೇಡವೇ? ನಮ್ಮ ಮನೆ ಈಗ ಉದಾಹರಣೆಯಾಗಿ ಅವ್ರ ಮನೆ ಎಲ್ಲಿ, ಅಲ್ಲಿಂದ ಇಲ್ಲಿಗೆ ಒಂದು 50 ಹೆಜ್ಜೆ ಇದೆ ಅಂತ ತಿಳ್ಕೊಳ್ಳೋಣ, ಅಥವಾ ಒಂದು 100 ಹೆಜ್ಜೆ ಇದೆ ಅಂತ ತಿಳ್ಕೊಳ್ಳೋಣ. ಎಷ್ಟು ಕಡಿಮೆ ಆಯಿತು? 100 ಹೆಜ್ಜೆ ಇದ್ದರೆ ಹೆಜ್ಜೆ ಎಷ್ಟು? ಸಿರಾ ಸೇತುವೆ ಚಿಕ್ಕದಾಯಿತು. ದಿನಕ್ಕೆ 5 ಸಲ ನಡೆದ್ರೆ ದಿನಕ್ಕೆ ಒಂದು ವಾರ ನಡೆಯುವಾಗ ಹೀಗೆ ಸಿರಾ ಸೇತುವೆ ದೂರ ಕಡಿಮೆಯಾಗಿ ಬರ್ತದೆ. ಬೇಡವೇ ನಮಗೆ ಕಡಿಮೆ ಆಗೋದು? ಬೇಕಿದೆ. ಆದ್ದರಿಂದ ಮಸ್ಜಿದನ್ನು ನಾವು ಪ್ರತಿ ನಮಾಜಿಗೂ ಕೂಡ ಏನು ಮಾಡಬೇಕು? ಕಡ್ಡಾಯವಾಗಿ ಮಾಡ್ಕೋಬೇಕು. ಒಂದು. ಎರಡನೆಯದಾಗಿ ಈ ಸ್ವಲಾತು ಸಾದ ಹೇಗೆ ಉಪಕಾರಿಯಾಗ್ತದೆ ಅಂತ. ಈ ಸ್ವಲಾತು ಸಾದ ಅಂತ ಮಾತ್ರ ಅಲ್ಲ, ಯಾವುದೇ ಸ್ವಲಾತ್ ಮಜ್ಲಿಸ್ ಆಗಿರಲಿ ಕೂಡ ನಮಗೆ ಉಪಕಾರಿ ಆಗ್ತದೆ. ಹೇಗೆ ಅಂದರೆ, ಉದಾಹರಣೆ ಈ ಸ್ವಲಾತು ಸಾದ ಮಜ್ಲಿಸ್ ದೊಡ್ಡ ಮಹತ್ವ ಇರುವಂತಹ ಮಜ್ಲಿಸ್ ಆಗಿದೆ. ಯಾಕೆ ಅಂದರೆ ಒಂದು ಬಾರಿ ನೀವು ಕೇಳಿರ್ಬೋದು, ಆದರೂ ಕೂಡ ಹೇಳ್ತಾ ಇದ್ದೇನೆ, ಒಂದು ಬಾರಿ ಸ್ವಲಾತು ಸಾದವನ್ನು ಹೇಳಲಿಕ್ಕೆ 3ರಿಂದ 4 ಸೆಕೆಂಡ್ ಅಥವಾ 5 ಸೆಕೆಂಡು, ಹೆಚ್ಚಂದರೆ 6 ಸೆಕೆಂಡ್ ಆಗ್ಬೋದು. ಬರೀ 6 ಸೆಕೆಂಡ್ನ ಒಳಗೆ ಹೇಳಬಹುದಾದಂತಹ ಸ್ವಲಾತನ್ನು ಒಮ್ಮೆ ನಾವು ಹೇಳಿದರೆ 6 ಲಕ್ಷದಷ್ಟು ಸ್ವಲಾತ್ ಹೇಳಿದಂತಹ ಪ್ರತಿಫಲ ಅಲ್ಲಾಹ್ ತಾಲ ಕೊಡ್ತಾನೆ. ಅಲ್ಹಮ್ದುಲಿಲ್ಲಾಹ್. ಆದ್ದರಿಂದ ಈ ಸ್ವಲಾತು ಸಾದ ಮಜ್ಲಿಸ್ ಯಾವ ರೀತಿಯಲ್ಲಿ ಸಿರಾ ಸೇತುವೆ ಮೇಲೆ ಉಪಕಾರಿ ಆಗ್ತದೆ ಅಂತ ಹೇಳಿದ್ರೆ, ಮೊದಲೇ ಹೇಳಿದೆ, ಸಿರಾ ಸೇತುವೆ ಮೇಲೆ ಕಾಲಿಟ್ಟ ತಕ್ಷಣ ಕಾರ್ಗತ್ತಲು ಕವಿದುಕೊಳ್ಳುತ್ತದೆ, ಏನು ಕೂಡ ಕಾಣಲ್ಲ. ಈಗ ಉದಾಹರಣೆಗೆ ಹೇಳ್ತೇನೆ, ಇಲ್ಲಿ ಪೂರ್ತಿ ಲೈಟ್ ಆಫ್ ಮಾಡಿ ಇಲ್ಲಿಂದ ಅಲ್ಲಿಗೆ ನಿಮ್ಮನ್ನು ಬಿಟ್ಟರೆ ನೇರ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವೊಮ್ಮೆ ಆ ಕಡೆ ಈ ಕಡೆ ತಾಗಿ ನಮ್ಮ ಕಾಲಿಗೆ ಏನಾದರೂ ಆಗಬಹುದು ಅಲ್ವಾ? ಹೀಗಿರುವಾಗ ಇಷ್ಟೊಂದು ತೆಳ್ಳಗಿನ ಸಿರಾ ಸೇತುವೆ ಮೇಲೆ ಕಗ್ಗತ್ತಲಲ್ಲಿ ಹೇಗೆ ನಮಗೆ ಸಂಚರಿಸಲಿಕ್ಕೆ ಸಾಧ್ಯ? ಕಷ್ಟ ಇದೆ. ಪ್ರತಿದಿನ ಸ್ವಲಾತ್ ಹೇಳುವಂತಹ ವ್ಯಕ್ತಿಗೆ, ಅದೇ ರೀತಿ ಸ್ವಲಾತ್ ಮಜ್ಲಿಸ್ನೊಂದಿಗೆ ನಿಕಟವಾದಂತಹ ಸಂಪರ್ಕ ಇರುವಂತಹ ವ್ಯಕ್ತಿಗೆ ಏನಾಗ್ತದೆ ಗೊತ್ತಾ? ಹುಜೂರೆ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನೂರ್ನಿಂದ ಸಿರಾ ಸೇತುವೆ ಪ್ರಕಾಶಿಸುತ್ತದೆ. ಸಿರಾ ಸೇತುವೆ ಮೇಲೆ ನಾವು ನಡೆಯುವಾಗ ಪೂರ್ಣವಾದಂತಹ ಪ್ರಕಾಶ ನಮಗೆ ಸಿಗ್ತದೆ. ಬೇಡವೇ ನಮಗೆ ಪ್ರಕಾಶ? ಬೇಕು. ನಮಗೇನೆಲ್ಲ ಬೇಕು? ಸಿರಾ ಸೇತುವೆ ದೂರ ಕಡಿಮೆಯಾಗಬೇಕು, ಸಿರಾ ಸೇತುವೆ ಪ್ರಕಾಶಿಸಬೇಕು, ಸಿರಾ ಸೇತುವೆ ಮೇಲೆ ಹಾಯಾಗಿ ವಾಹನದ ಮೂಲಕ ಹೋಗಬೇಕು ಅಲ್ವಾ? ಈ 3 ಕೂಡ ಸಾಧ್ಯ ಯಾವುದರಿಂದ? ನಮ್ಮ ಮರ್ಕಜ್ ಸಾದ ಮಸ್ಜಿದ್ನಿಂದ, ನಮ್ಮ ಮರ್ಕಜ್ ಸಾದ ಸ್ವಲಾತ್ನಿಂದ ಅಲ್ವಾ? ಆದ್ದರಿಂದ ನಮ್ಮ ಜೀವನದಲ್ಲಿ ಇಂತಹ ಮಜ್ಲಿಸನ್ನು ಹಾಗೂ ಇಂತಹ ಮಸ್ಜಿದನ್ನು ನಾವು ಕಡ್ಡಾಯ ಮಾಡಬೇಕು, ಪ್ರೀತಿಸಬೇಕು. ಅಲ್ಲಾಹ್ ತಾಲ ತೌಫೀಕ್ ನೀಡಲಿ.